ಎಲೆಕ್ಷನ್ ಟೈಮ್ ನಲ್ಲಿ ರಾಜಕಾರಣಿಗಳು ಕಣ್ಣೀರನ್ನ ಹಾಕೋದು ಹೊಸದೇನಲ್ಲ. ಆದ್ರೆ ಇವತ್ತು ಹೊಳೆನರಸೀಪುರದಲ್ಲಿ ಹೊಳೆಯಂತೆ ಕಣ್ಣೀರು ಹರಿದು ಬಿಟ್ಟಿದೆ. ಗೌಡರ ಕುಟುಂಬದಿಂದ ಹೋಲ್ಸೇಲ್ ಕಂಪನಿ ಇವತ್ತು ಆಗಿರುವಂತದ್ದು. ಹಾಲುಂಡ ತವರಲ್ಲಿ ಇವತ್ತು ಗೌಡರು ಕಣ್ಣೀರು ಇಟ್ಟಿದ್ದು ಯಾಕೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಇದು ಪ್ರಚಾರದ ತಂತ್ರನ ಅಥವಾ ಅನುಕಂಪವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಮಾಡಿರುವಂತಹ ಮೋಡಿಯಾ ಅನ್ನೋ ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇದೆ. ಇದು ಪ್ರೀತಿಯ ಮೊಮ್ಮಗ ಪ್ರಜ್ವಲ್ ರೇವಣ್ಣನವರನ್ನ ಗೆಲ್ಲಿಸುವಂತ ತಂತ್ರ ಆಗಿರಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ದೊಡ್ಡ ಗೌಡರ ಜೊತೆ ರೇವಣ್ಣ, ಪ್ರಜ್ವಲ್, ಬಾಲಕೃಷ್ಣ ಕೂಡ ಕಂಪನಿಯನ್ನ ಎಟ್ ಎ ಟೈಮ್ ಹಿಡಿದಿದ್ದಾರೆ. ವೇದಿಕೆಯಲ್ಲಿ ಕಣ್ಣೀರಿಟ್ಟಂತ ಮಗ ಪ್ರಜ್ವಲ್ ನನ್ನ ತಬ್ಬಿ ಅಮ್ಮ ಭವಾನಿ ಸಂತೈಸ್ತಾರೆ. ಫ್ಯಾಮಿಲಿ ಕಣ್ಣೀರಿನಿಂದ ಹೊಳೆನರಸೀಪುರದ ಮೂಡಲ ಹಿಪ್ಪೆ ಇವತ್ತು ಒಂದು ರೀತಿಯಲ್ಲಿ ತೊಪ್ಪೆಯಂತೆ ಆಗ್ಬಿಟ್ಟಿದೆ. ಹೊಳೆನರಸೀಪುರದಲ್ಲಿ ಹೊಳೆಯಾಗಿ ಹರಿದಿದೆ ಇವತ್ತು ಕಣ್ಣೀರು. ಮೊಮ್ಮಗನನ್ನ ಅಭ್ಯರ್ಥಿ ಅಂತ ಹೇಳಿ ಘೋಷಿಸುವಂತ ಸಂದರ್ಭದಲ್ಲಿ ದೇವೇಗೌಡರು ನಮ್ಮ ಮೇಲೆ ಕುಟುಂಬದ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಇದರಿಂದ ನನಗೆ ತುಂಬಾನೇ ನೋವಾಗಿದೆ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾರೆ. ಅದನ್ನ ಗಮನಿಸಿದಂತ ರೇವಣ್ಣ ಕೂಡ ತಂದೆ ಅಳ್ತಾ ಇದ್ದಾರೆ ಅಂತ ಹೇಳಿ ರೇವಣ್ಣ ಕೂಡ ಅಳ್ತಾರೆ. ರೇವಣ್ಣ ಅತ್ತಿದನ್ನ ನೋಡಿದಂತ ಪ್ರಜ್ವಲ್ ರೇವಣ್ಣ ಕೂಡ ಕಣ್ಣೀರನ್ನ ಹಾಕ್ತಾರೆ. ಇದೆಲ್ಲವನ್ನ ಕೂಡ ಗಮನಿಸ್ತಾ ಇದ್ದಂತ ಬಾಲಕೃಷ್ಣ ಕೂಡ ಇವತ್ತು ಕಣ್ಣೀರನ್ನ ಹಾಕಿದ್ದಾರೆ.